ತಪಸ್ಸು ಕಾಲದ 4ನೇ ವಾರದ ಈ ಗುರುವಾರ ನಮ್ಮನ್ನು ನಾವು ಪ್ರಭು ಯೇಸು ಕ್ರಿಸ್ತರ ಸೇವೆಯ ಮನೋಭಾವಕ್ಕೆ ಮತ್ತು ಪ್ರೀತಿಯ ಕರೆಯನ್ನು ಆಲಿಸಲು ಸಿದ್ಧಪಡಿಸುವ ದಿನವಾಗಿದೆ. ಗುರುವಾರವು ನಮಗೆ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರ ಪಾದಗಳನ್ನು ತೊಳೆದ ಘಟನೆಯನ್ನು ನೆನಪಿಸುತ್ತದೆ. ಇದು ಕೇವಲ ಒಂದು ಸಂಪ್ರದಾಯವಲ್ಲ, ಬದಲಾಗಿ ನಮ್ಮ ಜೀವನದ ಗುರಿಯಾಗಬೇಕು. ನಾನು ಇತರರಿಂದ ಸೇವೆ ಮಾಡಿಸಿಕೊಳ್ಳಲು ಬಂದಿಲ್ಲ, ಬದಲಾಗಿ ಸೇವೆ ಮಾಡಲು ಬಂದಿದ್ದೇನೆ ಎಂಬ ಕ್ರಿಸ್ತರ ವಾಕ್ಯ ನಮ್ಮ ಅಹಂಕಾರವನ್ನು ಕರಗಿಸಲಿ. ಇಂದು ನಾವು ಯಾರಿಗಾದರೂ ಸಹಾಯ ಹಸ್ತ ಚಾಚುವ ಮೂಲಕ ಕ್ರಿಸ್ತನನ್ನು ಅನುಕರಿಸೋಣ. 4ನೇ ವಾರದ ಈ ಹಂತದಲ್ಲಿ ಪ್ರಭು ಯೇಸು ನಮ್ಮೊಂದಿಗೆ ಇರಲು ಆರಿಸಿಕೊಂಡ ಹಾದಿಯನ್ನು ಧ್ಯಾನಿಸೋಣ. ಪರಮ ಪ್ರಸಾದವು ನಮ್ಮ ಆತ್ಮಕ್ಕೆ ಶಕ್ತಿಯನ್ನು ನೀಡುವ ಜೀವದ ರೊಟ್ಟಿ. ತಪಸ್ಸು ಕಾಲದಲ್ಲಿ ನಾವು ಮಾಡುವ ಉಪವಾಸವು ನಮ್ಮನ್ನು ಈ ಜೀವದ ರೊಟ್ಟಿಗಾಗಿ ಹಂಬಲಿಸುವಂತೆ ಮಾಡಲಿ. ಭಕ್ತಿಯಿಂದ ಪವಿತ್ರ ಬಲಿಯಲ್ಲಿ ಭಾಗವಹಿಸುವುದು ನಮ್ಮ ಆತ್ಮಕ್ಕೆ ನವಚೈತನ್ಯ ನೀಡುತ್ತದೆ. ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದು ಕ್ರಿಸ್ತರು ನಮಗೆ ನೀಡಿದ ಹೊಸ ಆಜ್ಞೆ. ನಾವು ನಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸುವುದು ಸುಲಭ, ಆದರೆ ನಮ್ಮನ್ನು ದ್ವೇಷಿಸುವವರನ್ನು ಅಥವಾ ನಮ್ಮಿಂದ ದೂರವಿರುವವರನ್ನು ಪ್ರೀತಿಸುವುದು ನಿಜವಾದ ತಪಸ್ಸು. ಈ ಗುರುವಾರ ಯಾರನ್ನಾದರೂ ಕ್ಷಮಿಸುವ ಮೂಲಕ ನಮ್ಮ ಪ್ರೀತಿಯನ್ನು ಸಾಬೀತುಪಡಿಸೋಣ. ಸಣ್ಣ ಸಣ್ಣ ಕೆಲಸಗಳನ್ನು ದೊಡ್ಡ ಪ್ರೀತಿಯಿಂದ ಮಾಡುವುದೇ ಕ್ರಿಸ್ತನ ಮಾರ್ಗ. ಪರಮ ದಯಾಳುವಾದ ತಂದೆಯೇ, ಈ ಪವಿತ್ರ ದಿನದಂದು ನಾವು ನಿನ್ನ ಸನ್ನಿಧಿಯಲ್ಲಿ ಮೌನವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಈ ತಪಸ್ಸು ಕಾಲದಲ್ಲಿ ನಮ್ಮ ಆತ್ಮವನ್ನು ಶುದ್ಧೀಕರಿಸಲು ನೀನು ನೀಡುತ್ತಿರುವ ಈ ಅಮೂಲ್ಯ ಸಮಯಕ್ಕಾಗಿ ನಿನಗೆ ವಂದನೆಗಳು. ನೀನು ನಿನ್ನ ಶಿಷ್ಯರ ಪಾದಗಳನ್ನು ತೊಳೆದು ನಮ್ರತೆಯ ಮಹತ್ತನ್ನು ತೋರಿಸಿಕೊಟ್ಟೆ. ನಮ್ಮಲ್ಲಿರುವ ಅಹಂಕಾರ ಮತ್ತು ಗರ್ವವನ್ನು ಹೋಗಲಾಡಿಸು. ಅಧಿಕಾರ ಮತ್ತು ಸ್ಥಾನಮಾನದ ಹಿಂದೆ ಓಡುವ ಬದಲು ದೀನದಲಿತರಿಗೆ ಮತ್ತು ಅಸಹಾಯಕರಿಗೆ ಪ್ರೀತಿಯಿಂದ ಸೇವೆ ಮಾಡುವ ಮನಸ್ಸನ್ನು ನಮಗೆ ದಯಪಾಲಿಸು. ಜೀವದ ರೊಟ್ಟಿಯಾದ ಪ್ರಭು ಯೇಸುವೆ, ನೀನು ಪರಮ ಪ್ರಸಾದದ ರೂಪದಲ್ಲಿ ನಮ್ಮೊಂದಿಗೆ ಇರಲು ಬಯಸಿದೆ. ನಾವು ಪವಿತ್ರ ಬಲಿಯಲ್ಲಿ ಭಾಗವಹಿಸುವಾಗ ಭಕ್ತಿಯಿಂದಲೂ ನನ್ನನ್ನು ಸ್ವೀಕರಿಸಿ ನಮ್ಮನ್ನು ಸಿದ್ಧಪಡಿಸು. ನಮ್ಮ ಆತ್ಮದ ಹಸಿವನ್ನು ನೀಗಿಸಿ ನಿನ್ನ ದಿವ್ಯ ಪ್ರೇಮದಲ್ಲಿ ನಾವು ಬೆಳೆಯುವಂತೆ ಮಾಡು. ಪರಸ್ಪರ ಪ್ರೀತಿಸಿರಿ ಎಂಬ ನಿನ್ನ ಆಜ್ಞೆಯನ್ನು ಪಾಲಿಸಲು ನಮಗೆ ಬಲ ನೀಡು. ನಮ್ಮನ್ನು ನೋಯಿಸಿದವರನ್ನು ಕ್ಷಮಿಸುವ ಶಕ್ತಿಯನ್ನು ಕೊಡು. ನಮ್ಮ ಮಾತು ಮತ್ತು ಕೃತ್ಯಗಳ ಮೂಲಕ ನಿನ್ನ ಶಾಂತಿ ಮತ್ತು ಪ್ರೀತಿಯನ್ನು ಇತರರಿಗೆ ಹಂಚುವವರಾಗೋಣ. ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂದು ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಆಮೆನ್.